ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಮಸ್ತ ಈ ನ್ಯೂಸ್ ಟಿವಿಯ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಕ್ರಿಸ್ಮಸ್ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ಚರ್ಚ್ಗಳು. ಪ್ರಮುಖ ಗಣ್ಯರು ಚರ್ಚ್ಗಳಿಗೆ ಭೇಟಿ ನೀಡಿ ಶುಭಾಶಯ ವಿನಿಮಯ. ಸೌಹಾರ್ದತೆ ಬಯಸಿದ್ದ ಹಿಂದೂ ಸಂಘಟನೆ ಮುಖಂಡರಿಗೆ ದತ್ತಾತ್ರೇಯ ಜಯಂತಿ ಆಚರಿಸಲು ಬಾಬಾ ಬುಡನ್ಗಿರಿಯಲ್ಲಿ ಅವಕಾಶ ನೀಡದ ಕ್ರಮ, ಅನ್ಯಾಯದ ಪರಮಾವಧಿ. ಶ್ರೀರಾಮ ಸೇನೆ ಮುಖಂಡರು ಆಕ್ರೋಶ. ಶ್ರೀರಾಮನಂಥ ನಾಯಕರು ಈ ದೇಶದಲ್ಲೇ ಇಲ್ಲ, ಅವರು ಸರ್ವ ಜನಾಂಗಕ್ಕೂ ದೇವರಾಗಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ. ಹನುಮ ಜಯಂತಿಯಂದು ಸೇವಿಸಿದ್ದ ಪ್ರಸಾದದಲ್ಲಿ ಫುಡ್ ಪಾಯ್ಸನ್, ಘಟನೆಯಲ್ಲಿ 100ಕ್ಕೂ ಹೆಚ್ಚು ಜನ ಅಸ್ವಸ್ಥ, ಒಬ್ಬರ ಸಾವು. ವಾರ್ತೆಗಳ ವಿವರ. ಏಸು ಕ್ರಿಸ್ತ ಧರ್ಮೀಯರಿಗೆ ವರ್ಷಕ್ಕೊಮ್ಮೆ ಬರುವ ಪವಿತ್ರ ಹಬ್ಬ ಕ್ರಿಸ್ಮಸ್ ಡೇ ಆಚರಣೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ನಗರದ ಪ್ರಮುಖ ಚರ್ಚ್ಗಳಾದ ಸಿಎಸ್ಐ ಮತ್ತು ಫ್ರಾನ್ಸಿಸ್ ಜೇವಿಯರ್ ಕ್ಯಾಥೋಲಿಕ್ ಚರ್ಚ್ಗಳು ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು, ಪ್ರಮುಖ ಮುಖಂಡರು ಚರ್ಚ್ಗೆ ಆಗಮಿಸಿ ಕ್ರೈಸ್ತ ಧರ್ಮೀಯರಿಗೆ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ನಗರದ ಸಂತ ಕ್ಷೇವಿಯರ್ ಚರ್ಚ್, ಸಿಎಸ್ಐ ಚರ್ಚ್ ಸೇರಿದಂತೆ ನಗರ ಮತ್ತು ಗ್ರಾಮಾಂತರದ ವಿವಿಧ ಕಡೆಗಳಲ್ಲಿ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಲ್ಲಿ ವೈವಿಧ್ಯಮಯ ವರ್ಣಮಯ ವಿದ್ಯುತ್ ದೀಪ ಅಲಂಕಾರ ಹಾಗೂ ಚಿತ್ತಾಕರ್ಷಕ ನಕ್ಷತ್ರಗಳಿಂದ ಕಂಗೊಳಿಸುತ್ತಿತ್ತು. ಗೋದಲಿಯಲ್ಲಿ ಬಾಲ ಏಸು ಮೂರ್ತಿಯನ್ನ ಇಟ್ಟು ದೇವರ ಸ್ತುತಿ ಜೋಗಳದ ಮೂಲಕ ಭಕ್ತಾದಿಗಳು ಆರಾಧಿಸಿದರು. ಮೇಣದ ಬತ್ತಿಗಳನ್ನು ಬೆಳಗಿ ಏಸು ಜನ್ಮದಿನವನ್ನು ಸ್ವಾಗತಿಸಿದರು. ಚರ್ಚ್ಗಳಲ್ಲಿ ಭಾನುವಾರ ಮಧ್ಯರಾತ್ರಿ ಅಪಾರ ಪ್ರಮಾಣದಲ್ಲಿ ನೆರೆದಿದ್ದ ಭಕ್ತಾದಿಗಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇಂದು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಸಂಸದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ನಗರದ ಸಂತ ಕ್ಷೇವಿಯರ್ ಚರ್ಚ್, ಸಿಎಸ್ಐ ಚರ್ಚ್ಗಳಿಗೆ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿದರು. ಸಂಜೆ ರಕ್ಷಾರಾಮಯ್ಯ 2 ಚರ್ಚ್ಗಳಿಗೆ ಭೇಟಿ ನೀಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಈ ಹಬ್ಬವು ಸಾಮರಸ್ಯ, ಪ್ರೀತಿ ಮತ್ತು ಸಹಾನುಭೂತಿಯ ಸಂದೇಶವನ್ನ ಸಾರುತ್ತದೆ. ನಾವು ಏಸು ಕ್ರಿಸ್ತನ ಬೋಧನೆಗಳನ್ನು ನೆನಪಿಸೋಣ. ಎಲ್ಲರ ಯೋಗಕ್ಷೇಮ ಮತ್ತು ಸಮೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡುವ ಸಂಕಲ್ಪ ಮಾಡೋಣ. ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕ್ರೈಸ್ತ ಬಾಂಧವರ ಕೊಡುಗೆ ಮಹತ್ವದ್ದಾಗಿದೆ ಮತ್ತು ಕ್ರೈಸ್ತ ಬಾಂಧವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಚರ್ಚಿಗೆ ಬಂದಿದ್ದಾಗಿ ತಿಳಿಸಿದರು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಜೀಸಸ್ ತತ್ವಗಳು, ಆದರ್ಶಗಳು ಮನುಷ್ಯನಿಗೆ ಭಾಳ ಮುಖ್ಯವಾದದ್ದು. ಅವರು ಹೇಳಿದಂಥ ಪ್ರಿನ್ಸಿಪಲ್ಸಲ್ಲಿ ತಂದೆ ತಾಯಿನ ಗೌರವಿಸಬೇಕು, ಪೂಜಿಸಬೇಕು ಅಂತ. ಸೊ ಖಂಡಿತವಾಗೂ ಜೀಸಸ್ ಬ್ಲೆಸ್ಸಿಂಗ್ಸು ಈ ಸಮಾಜದ ಮೇಲೆ, ನಮ್ಮೆಲ್ಲರ ಮೇಲೆ ಇರಬೇಕು. ಮತ್ತು ನಮ್ಮದು ಸರ್ವಧರ್ಮ ಸಮನ್ವಯ ನಾಡು, ಎಲ್ಲ ದೇವರನ್ನ ಪೂಜಿಸ್ತಕ್ಕಂಥ ನಾಡು ನಮ್ಮದು. ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ನಾನು ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎಮ್.ಎಲ್.ಎ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಮುಂದುವರಿಲಿ ಅಂತ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೀನಿ. ಈ ವೇಳೆ ಕ್ರೈಸ್ತ ಬಾಂಧವರಾದ ಹೆನ್ರಿ ಪ್ರಸನ್ನ, ಅರುಣ್ ದಾಸ್, ಅನಿಲ್ ರಾಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಮಾಜಿ ಶಾಸಕ ಎಂ ಶಿವಾನಂದ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಸೇರಿದಂತೆ ಮತ್ತಿತರರು ಭೇಟಿ ನೀಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಚಿಕ್ಕಮಗಳೂರಿನ ನಾಗೇನಹಳ್ಳಿಯಲ್ಲಿ ಕೋಮು ಸೌಹಾರ್ದತೆಗಾಗಿ ಬಾಬಾ ಬುಡನ್ಗಿರಿಯಲ್ಲಿ ದತ್ತಾತ್ರೇಯ ಜಯಂತಿ ಆಚರಿಸಲು ಹಿಂದೂ ಸಂಘಟನೆಗಳಿಗೆ ಅವಕಾಶ ನೀಡದ ಸರ್ಕಾರದ ಕ್ರಮ ಖಂಡನೀಯ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅರುಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ನಾಗದೇನಹಳ್ಳಿಯ ದರ್ಗಾದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಆಚರಿಸುವ ಮೂಲಕ ಕೋಮು ಸೌಹಾರ್ದತೆಯನ್ನು ಸ್ಥಾಪಿಸಲು ಬಯಸಿದ್ದ ಹಿಂದೂ ಸಂಘಟನೆಗಳ ಮುಖಂಡರನ್ನು ಜನವರಿ 5ರವರೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶಿಸದಂತೆ ಆದೇಶಿಸಿದ ಸರ್ಕಾರದ ಕ್ರಮ ಅನ್ಯಾಯವಾದ ಪರಮಾವಧಿಯಾಗಿದೆ. ಕೋಲಾರ ನಗರದ ಗಾಂಧಿವನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅರುಣ್ ಮಾತನಾಡಿ,
ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನು ವಾಪಸ್ ಪಡೆಯಬೇಕು. ಅನೇಕ ಶತಮಾನಗಳಿಂದ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಮುಸ್ಲಿಂ ಸಮುದಾಯದ ಶಾಖಾದ್ರಿಗಳೇ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ಬಾರಿ ನಾಗೇನಹಳ್ಳಿಯಲ್ಲಿನ ದರ್ಗಾದಲ್ಲಿ ಮುಸ್ಲಿಮರೊಂದಿಗೆ ಹಿಂದೂಗಳು ಸೇರಿಕೊಂಡು ದತ್ತ ಜಯಂತಿ ಆಚರಣೆಗೆ ಅವಕಾಶ ನಿರಾಕರಣೆ ಮಾಡುವ ಮೂಲಕ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಅನುಸರಿಸುತ್ತಿದ್ದಾರೆಂಬುದು ಸ್ಪಷ್ಟವಾಗ್ತಿದೆ ಎಂದು ದೂರಿದ್ದಾರೆ. ನಮಗೆ ಬಾಬಾ ಬುಡನ್ ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠಕ್ಕೆ 14 ಕಿಲೋಮೀಟರ್ ಇರುವಂತಹ ನಾಗೇನಹಳ್ಳಿ ದರ್ಗಾದಲ್ಲಿ ಬಾಬಾ ಬುಡನ್ ಅನ್ನೋ ದರ್ಗಾದಲ್ಲಿ ನಮಗೆ ದತ್ತಾತ್ರೇಯ ಸ್ವಾಮಿಗಳಿಗೆ ಪೂಜೆಗೆ ಅವಕಾಶ ನೀಡಿ ಕೋಮು ಸೌಹಾರ್ದತೆ ಮೆರೆಯಬೇಕು. ಏನಿವರು ಕೋಮು ಸೌಹಾರ್ದತೆ ಅನ್ನೋ ನಾಟಕವನ್ನಾಡಿ ಬರೀ ನಮ್ಮ ದೇವಾಲಯಗಳಲ್ಲಿ ಮುಸಲ್ಮಾನರಿಗೆ ಉರುಸ್ ಮಾಡ್ಬೋದು, ನಮಾಜ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮಗೂ ಅದೇ ರೀತಿಯಾದಂತಹ ದರ್ಗಾದಲ್ಲಿ ಹಾಗೂ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಮಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಿಜೆಪಿಯವರು ರಾಮನನ್ನ ರಾಜಕೀಯ ಮಾಡಲು ಹೊರಟಿದ್ದಾರೆ. ಹಾಗಾಗಿ ರಾಮನಿಗೆ ನಮ್ಮ ಮೇಲೆ ವಿಶ್ವಾಸವಿದೆ ಹೊರತು ಬಿಜೆಪಿಯವರ ಮೇಲಲ್ಲ. ಶ್ರೀರಾಮಚಂದ್ರನ ಬಗ್ಗೆ ಅಂದಿನ ವಾಲ್ಮೀಕಿ ಮಹರ್ಷಿ ಸೇರಿದಂತೆ ಇಂದಿನ ಕುವೆಂಪು, ನಾನು ಸೇರಿ ಎಲ್ಲಾ ಲೇಖಕರು ಬರೆದ ರಾಮಾಯಣದಲ್ಲಿರುವಂತೆ ಶ್ರೀರಾಮಚಂದ್ರನಂತ ನಾಯಕರು ಈ ದೇಶದಲ್ಲಿ ಯಾರೂ ಇಲ್ಲ. ಅವರು ಸರ್ವ ಜನಾಂಗಕ್ಕೂ ದೇವರಾಗಿದ್ದಾರೆಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವಿಶ್ಲೇಷಿಸಿದರು. ರಾಮಾಯಣ ಬರ್ತೀವಿ, ಆಮೇಲೆ ನಾನು ರಾಮಾಯಣ ಬರ್ತೀನಿ, ಮಾಸ್ಟರ್ ವೆಂಕಟೇಶ ಅಯ್ಯಂಗಾರರು ಬರ್ತೀನಿ, ಅನೇಕರು ಇಲ್ಲಿ ರಾಮಾಯಣ. ಚಿಕ್ಕಬಳ್ಳಾಪುರ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ ನಡೆಸಿ, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಬೇಕೆಂದು ನಾನು ಯಾರನ್ನೂ ಕೇಳಲ್ಲ. ಕೇಂದ್ರ ಸಮಿತಿ ಸಂಗ್ರಹಿಸಿದ ಮಾಹಿತಿಯಲ್ಲೇ ನನ್ನ ಪರ 90% ಬೆಂಬಲ ವ್ಯಕ್ತವಾಗಿದೆ. ಬೇರೆ ಯಾರಾದರೂ ಸ್ಪರ್ಧೆ ಇಚ್ಛೆ ವ್ಯಕ್ತಪಡಿಸಿದ್ರು ಅದು ಅವರ ಇಷ್ಟ. ನಾನು ಸಿಎಂ ಆಗಿ ಕೇಂದ್ರ ಮಂತ್ರಿಯಾಗಿ ಏನೆಲ್ಲ ಕೆಲಸ ಮಾಡಿದ್ದೇನೆ, ಬೇರೆಯವರು ಏನು ಕೆಲಸ ಮಾಡಿದ್ದಾರೆಂದು ತೋರಿಸಲಿ ಅಂತ ರಕ್ಷಾ ರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇರಲಿಲ್ಲ, ಇಲ್ಲದೇ ಇರಲಿ, ಕಾಂಗ್ರೆಸ್ನಲ್ಲಿ ಸೇರಿದಂದಿನಿಂದ ಸಾಯುವವರೆಗೆ ನಿಷ್ಠಾವಂತರಾಗಿರುವಂಥದ್ದು ವೀರಪ್ಪ ಮೊಯ್ಲಿ. ಆದ್ದರಿಂದ ಇದೆಲ್ಲ ಊಹಾಪೋಹಗಳಿಗೆ ಅಗತ್ಯ, ನಾವು ಉತ್ತರ ಕೊಡಬೇಕಾಗಿಲ್ಲ. ಆಯ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಬಿಜೆಪಿ ರಾಮನ ಹೆಸರಲ್ಲಿ ರಾಜಕೀಯ ಮಾಡುತ್ತಿದೆ. ರಾಮಾಯಣ ಚರಿತ್ರೆ ಬರೆದ ವಾಲ್ಮೀಕಿಯಾಗಲಿ, ಕುವೆಂಪು ಆಗಲಿ ಅಥವಾ ನಾನಾಗಲಿ ರಾಮ ಒಬ್ಬ ಜಾತ್ಯತೀತ ನಾಯಕ. ರಾಜನಾಗಬೇಕೆಂಬ ಹಂಬಲದಿಂದ ಮತ್ತೊಬ್ಬರ ಮೇಲೆ ಯುದ್ಧ ಮಾಡಿ ತನ್ನ ಕೋಟೆಯನ್ನ ದೊಡ್ಡದು ಮಾಡಿಕೊಳ್ಳಲಿ. ಆದರೆ ಬಿಜೆಪಿಯವರು ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಅಂಟಿಕೊಂಡು ಆ ಪಕ್ಷ ಈ ಪಕ್ಷಗಳನ್ನೊಡೆದು ಎಂಪಿಗಳನ್ನ ಕೊಂಡುಕೊಂಡು ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ರಾಮ ನಿಜವಾಗಿಯೂ ನಮ್ಮ ಪರ ಇದ್ದಾನೆ ಹೊರತು ಬಿಜೆಪಿಯವರ ಪರವಾಗಿಲ್ಲ ಎಂದಿದ್ದಾರೆ. ರಾಮಾಯಣದ ಬಗ್ಗೆ ಈ ರಾಮಾಯಣ ಮಾನ್ವೇಷಣ ಅಂತೇಳಿ ಮಹಾಕಾವ್ಯ ಬರ್ತವ ನಾನು. ನನಗಿಂತ ರಾಮನ ಮೇಲೆ ಭಕ್ತಿ ಅಥವಾ ವಿಶ್ವಾಸ ಬೇರೆ. ರಾಮನಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ನನಗೆ ಶ್ರೀರಾಮನ ಮೇಲೆ ವಿಶ್ವಾಸ ಇದೆ. ಇದು ಬಿಜೆಪಿಯವರಿಗೆ ಯಾರೂ ಇಲ್ಲ. ನನ್ನ ಹೃದಯದಲ್ಲೇ ಶ್ರೀರಾಮಚಂದ್ರ ಇದ್ದಾರೆ. ಇವರ ಹೃದಯದಲ್ಲಿಲ್ಲ, ಬರೀ ರಾಜಕೀಯದಲ್ಲಿ ಮಾತ್ರ ಅವರು ಇರತಕ್ಕಂಥ ಶ್ರೀರಾಮ. ನಾವು ಶ್ರೀರಾಮಚಂದ್ರನನ್ನ ನಮ್ಮ ರಾಜಕೀಯಕ್ಕೆ ಉಪಯೋಗ ಮಾಡಬೇಕು. ನಾವು ಆರಾಧನೆಗೆ ಮಾತ್ರ ಶ್ರೀರಾಮಚಂದ್ರನನ್ನ ಉಪಯೋಗ ಮಾಡುತ್ತೇವೆ. ಆದ್ದರಿಂದ ಆರಾಧನೆಗೆ ನಾವು ಉಪಯೋಗ ಮಾಡುವುದರ ಹೊರತು ರಾಜಕೀಯ ಅಸ್ತ್ರವಾಗಿ ನಾವು ಎಂದೂ ಉಪಯೋಗ ಮಾಡಿಲ್ಲ, ಮುಂದೆ ಕೂಡ ಮಾಡೋದು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಮಾಜಿ ಶಾಸಕ ಎಂ ಶಿವಾನಂದ, ಯಲುವಳ್ಳಿ ಎನ್ ರಮೇಶ್, ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ.
ಪೇರೆಸಂದ್ರದ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹನುಮ ಜಯಂತಿ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ಏರ್ಪಡಿಸಿದ್ದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರ ದರ್ಶನ ಮಾಡಿದ ನಂತರ ಅಲ್ಲಿ ನೀಡಿದ್ದ ಪ್ರಸಾದವನ್ನು ಸ್ವೀಕರಿಸಿದ್ದ 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದು, ಒಬ್ಬರು ಮೃತಪಟ್ಟಿರುವ ಘಟನೆ ಹೊಸಕೋಟೆ ನಗರದಲ್ಲಿ ಸಂಭವಿಸಿದೆ. ಹನುಮ ಜಯಂತಿ ಪ್ರಯುಕ್ತ ಹೊಸಕೋಟೆ ನಗರದ ವಿವಿಧ ದೇವಾಲಯಗಳಲ್ಲಿ ಏರ್ಪಡಿಸಿದ್ದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪ್ರಸಾದ ಸೇವಿಸಿದ್ದ ಭಕ್ತರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು 100ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದು, ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪೈಕಿ ಚಿಕಿತ್ಸೆ ಪಡೆಯುತ್ತಿದ್ದ ಸಿದ್ದಗಂಗಮ್ಮ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಪತ್ನಿಯನ್ನು ಕಳೆದುಕೊಂಡ ಪತಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ 30ಕ್ಕೂ ಹೆಚ್ಚು ಜನ, ಶ್ರೀನಿವಾಸ ನರ್ಸಿಂಗ್ ಹೋಂನಲ್ಲಿ 20 ಜನ, ಸರ್ಕಾರಿ ಆಸ್ಪತ್ರೆಯಲ್ಲಿ 7 ಜನ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ದಾಖಲಾಗಿದ್ದಾರೆ. 15ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದ್ದು, ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ನಗರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಡಾಕ್ಟರ್ ಸುಪ್ರೀತ್ ಹೇಳಿಕೆ ನೀಡಿದ್ದು, ಫುಡ್ ಪಾಯ್ಸನ್ನಿಂದ ಆಸ್ಪತ್ರೆಗೆ ರೋಗಿಗಳು ದಾಖಲಾಗಿದ್ದಾರೆ. ದಾಖಲಾಗಿರುವ ರೋಗಿಗಳಲ್ಲಿ ವಾಂತಿ ಭೇದಿ ಉಂಟಾಗಿದ್ದು, ಹೆಚ್ಚಿನ ಇನ್ಫೆಕ್ಷನ್ ಆಗಿರುವುದಾಗಿ ತಿಳಿಸಿದ್ದಾರೆ. ಇಲ್ಲಿ ಬಂದು ಈಗ ಕ್ರಿಟಿಕಲ್ ಕೇರ್ ಯೂನಿಟ್ ಇರೋದ್ರಿಂದ ಟೋಟಲ್ ಒಂದು ಅರೌಂಡ್ 20ರವರೆಗೂ ಅಡ್ಮಿಷನ್ ಆಗಿದ್ದಾರೆ ಸರ್. ಈಗ ಅಡ್ಮಿಷನ್ ಆಗಿರೋರಲ್ಲಿ ಆಲ್ಮೋಸ್ಟ್ ಅರೌಂಡು 14ರಿಂದ 15 ಜನ ಕ್ರಿಟಿಕಲ್ ಸ್ಟೇಜಲ್ಲಿ ಬಂದರು. ಅದರಲ್ಲಿ ಅತಿ ಕ್ರಿಟಿಕಲ್ ಅವರು ಒಂದು 6ರಿಂದ 7 ಜನ ಇದ್ದಾರೆ. ಇದು ಏನಾಗಿದೆ ಅಂದರೆ ಈಗ ಫುಡ್ ಪಾಯ್ಸನಿಂಗ್ ಅನ್ನೋ ಹಿಸ್ಟ್ರಿ ಅಂದರೆ ಯಾಕೆಂದರೆ ಎಲ್ಲರೂ ಹೇಳ್ತಿರೋ ಪ್ರಕಾರ ಸೊ ಕೆಲವು ದೇವಸ್ಥಾನಗಳಿಗೆ ಹೋಗಿದ್ರು, ಇನ್ನು ಕೆಲವು ಕಡೆ ಪ್ರಸಾದ ಸ್ವೀಕರಿಸಿದ್ರು, ಕೆಲವರು ಮನೇಲಿದ್ದರು. ಬಟ್ ಏನಾಗಿದೆ, ವಾಂತಿ ಭೇದಿ ಶುರುವಾಗಿದೆ. ಇದು ಶುರುವಾಗಿರೋದು ನನಗೆ ತಿಳಿದತಕ್ಕ ಮಾಹಿತಿ ಪ್ರಕಾರ ನಿನ್ನೆ ಸುಮಾರು 6-6:30 ಬಟ್ ಸುಮಾರು ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ಮೇಲೆ ಕೆಲವು ಕಡೆ ಕ್ರಿಟಿಕಲ್ ಆದಮೇಲೆ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಇಲ್ಲಿ ಒಂದು 8:30 ರಾತ್ರಿ ಶುರುವಾಗಿದ್ದು, ಬೆಳಗ್ಗೆ 9-9:30 ಒಂದೇ ಸಲ 8ರಿಂದ 12 ಪೇಷಂಟು ಒಂದೇ ಸಲ ಬಂದರು. ಈ ಬಂದಿದ್ದ ಪೇಷಂಟ್ಸಲ್ಲೆಲ್ಲ ಹೆಂಗಿತ್ತಂದರೆ, ನಾವು ಕೆಥಟ್ರೈಸ್ ಮಾಡಿದಾಗ ಪಲ್ಸು, BP, ಫೀಬಲ್ ಏನೂ ಸಿಗ್ತಾ ಇರಲಿಲ್ಲ. ಇಮಿಡಿಯೇಟ್ ಫ್ಲೂಯಿಡ್ ರೆಸ್ಟ್ ಮಾಡಿದ್ವಿ, ಆಮೇಲೆ ಕೆಥೆಟ್ರ್ ಅಂತ ಹಾಕೊತೀವಿ ಮಾನಿಟರ್ ಮಾಡಲಿಕ್ಕೆ. ಅದು ಕಂಪ್ಲೀಟ್ ನಿಲ್, ಔಟ್ಪುಟ್ಟೇ ಇರಲಿಲ್ಲ. ಮತ್ತು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೋದಾಗ ಯೂಶ್ವಲಿ ಅಂದಾಗ ಇನ್ಫೆಕ್ಷನ್ ಪ್ರಮಾಣ ಒಂದು 12ರಿಂದ 13,000 ಇರುತ್ತೆ. 11,000 ಬಂದು ನಾರ್ಮಲ್. ಈ ಪೇಷಂಟ್ಗಳಲ್ಲಿ 25ರಿಂದ 26,000 ತೋರಿಸ್ತಾ ಇದೆ. ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ನಾಗೇಶ್ ಭೇಟಿ ನೀಡಿದ್ದು, ಶನಿವಾರ ಹಾಗೂ ಭಾನುವಾರ ಪ್ರಸಾದ ತಿಂದ ಹಿನ್ನೆಲೆ ಅಸ್ವಸ್ಥರಾಗಿರುವುದು ಪ್ರಾಥಮಿಕ ಮಾಹಿತಿಯಲ್ಲಿ ಕಂಡುಬಂದಿದೆ. ಎಲ್ಲೆಲ್ಲಿ ಪ್ರಸಾದ ಸೇವಿಸಿದ್ರು ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೀವಿ. ನೀರಿನಿಂದಲೂ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಎಲ್ಲ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದೇವೆ ಎಂದಿದ್ದಾರೆ. ಸೊ ಆರೋಗ್ಯ ಈಗ ನಮ್ಮಲ್ಲಿ ಈ ಹೊಸಕೋಟೆಯಲ್ಲಿ ನಿನ್ನೆ ರಾತ್ರಿಯಿಂದ ವಾಂತಿ ಭೇದಿ ಪ್ರಕರಣಗಳು ಕಂಡು ಬಂದು ನಮ್ಮ ಬೆಳಗಿನ ಜಾವ ಮಾಹಿತಿ ಬಂತು. ಮಾಹಿತಿ ಬಂದ ತಕ್ಷಣ
ಸೊ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸೊ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ, ಹೊಸಕೋಟೆ ಸರ್ಕಾರಿ ಆಸ್ಪತ್ರೆ, ಎಲ್ಲ ಖಾಸಗಿ ಆಸ್ಪತ್ರೆಗಳು ಭೇಟಿ ನೀಡಿ ಸೊ ಅದರಿಂದ ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಪ್ರಕರಣ ಯಾವ ಥರ ಆಯಿತು ಅಂಥೇಳಿ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ನಮಗೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಶನಿವಾರ ಸೊ ನಿಮ್ಗೆ ಗೊತ್ತಿರೋ ಶನಿವಾರದ ಪ್ರಕರಣ, ಅಲ್ಲಿ ಕೆಲವು ಪ್ರಸಾದ ತಿಂದವರಲ್ಲಿ, ಕೆಲವರು ನಿನ್ನೆ ಸೊ ಹನುಮ ಜಯಂತಿ ಪ್ರಯುಕ್ತ ಅಲ್ಲಿ ಪ್ರಸಾದ ತಿಂದವರಲ್ಲಿ, ಕೆಲವರು ನೀರಿನ ಸೋರ್ಸಿಂದ ಆಗ್ಬೋದು, ಅಂಥವರಲ್ಲಿ ಕೆಲವರು ಕಂಡು ಬರ್ತಾ ಇದೆ. ಇಂಥ ಕಡೆ ಅಂತಲೇ ಕೆಲವು ದೊಡ್ಡದರಲ್ಲಿ ಕೆಲವು ಪ್ರಕರಣಗಳು ಕಂಡು ಬಂದಿದೆ. ನಮಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ನಿರ್ದೇಶನದಂತೆ ಇಲಾಖೆ ಮಾನದಂಡದಂತೆ ABRKಯಲ್ಲಿ ಏನು ಆಗುತ್ತೋ ಸೊ ಇಲಾಖೆಯಿಂದ ಏನು ಮಾಡೋಕ್ಕಾಗೋದ್ರೆ ಅದನ್ನು ಇಲಾಖೆಯಿಂದನೇ ಬರ್ತೀವಿ. ಇನ್ನು ಆಸ್ಪತ್ರೆಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ್ದು, ಸರ್ಕಾರದಿಂದ ಚಿಕಿತ್ಸೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ದೇಶ ಕಂಡ ಅಪರೂಪದ ರಾಜಕಾರಣಿ, ಮೇಧಾವಿ, ಭಾರತ ರತ್ನ ಮಾಜಿ ಪ್ರಧಾನಿ ಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡ ದೇವನಹಳ್ಳಿ GN ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ವಿಭಿನ್ನವಾಗಿ ಆಚರಿಸಿದರು. ಮಾಜಿ ಪ್ರಧಾನಿ ದಿವಂಗತ ವಾಜಪೇಯಿಯವರ 99ನೇ ಜನ್ಮದಿನವನ್ನು ಚಿಂತಾಮಣಿಯಲ್ಲಿ ಕೈವಾರ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ವಾಜಪೇಯಿಯವರ 99ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ದೇವನಹಳ್ಳಿ GN ವೇಣುಗೋಪಾಲ್ ಮಾತನಾಡಿ, ಭಾರತದ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ನೀಡಿ ಬಡಬಗ್ಗರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತೆ ಕೆಲಸಗಳನ್ನು ಮಾಡುವುದರ ಮೂಲಕ ಉತ್ತಮ ನಾಯಕರಾಗಿದ್ದು, ಅವರ ಜನ್ಮದಿನವಾದ ಇಂದು ಅವರ ಹೆಸರಿನಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಅನ್ನದಾನ ಮಾಡುತ್ತಿರುವುದಾಗಿ ತಿಳಿಸಿದರು. ವಾಜಪೇಯಿಯವರ ತತ್ವ ಸಿದ್ಧಾಂತ, ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಅಜಾತ ಶತ್ರು ಅಂತ ಹೆಸರಾಗಿರುವಂಥ ವಾಜಪೇಯಿಯವರ ಜನ್ಮದಿನೋತ್ಸವ ಇವತ್ತು 99ನೇ ಜನ್ಮದಿನೋತ್ಸವ. ನಮ್ಮ 12ನೇ ಪ್ರಧಾನಮಂತ್ರಿ ಆಗಿದ್ದರು. ಅವರು ಈ ದೇಶ ಅತ್ಯುನ್ನತವಾಗಿ ಬೆಳಿಬೇಕು, ಈ ದೇಶ ನಮ್ಮ ಎಲ್ಲ ಜಗತ್ತಲ್ಲಿ ಪ್ರಸಿದ್ಧವಾಗಬೇಕು, ಈ ದೇಶದಲ್ಲಿ ಆಹಾರ ಭದ್ರತೆ ಆಗ್ಬೋದು, ರಸ್ತೆ ಮಾರ್ಗಗಳಾಗ್ಬೋದು, ವಿಮಾನ ಮಾರ್ಗಗಳಾಗ್ಬೋದು, ರೈಲುಗಳಾಗ್ಬೋದು, ಇವೆಲ್ಲ ಉನ್ನತೀಕರಣ ಆಗಬೇಕು ಅಂತೇಳಿ ಅವರ ಯೋಜನೆಗಳನ್ನ ಈ ದೇಶ ಫಲಿಸೈತಿ. ಈ ದೇಶದಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಆಕಾಂಕ್ಷಿಗಳು, ಪ್ರತಿಯೊಂದು ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು ಎಲ್ಲ ಈ ದೇಶದಲ್ಲೇ ಬಂದು ನಿರುದ್ಯೋಗಿ ಸಮಸ್ಯೆಗಳು ಹೋಗಲಾಡಿಸ್ಬೇಕು ಅಂತೇಳಿ ಅವರ ಮಾರ್ಗದರ್ಶನ ಎಲ್ಲರೂ ಪಡೆಯಬೇಕು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾರೆಡ್ಡಿ, ತಳಗವಾರ ಪ್ರತಾಪ್, ಆಂಜನೇಯ ರೆಡ್ಡಿ, ಭಾಗ್ಯಮ್ಮ, ಪಂಕಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಾಂಗ್ರೆಸ್ ದೊಡ್ಡ ಪಕ್ಷ. ಈ ಪಕ್ಷದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿ ಇರುವುದು ಸಹಜ. ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರೆಂದು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಹೇಳಿದರು. ಗೌರಿಬಿದನೂರು ನಗರದ ನದಿ ದಡದ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ನಿಷ್ಠೆ ಹಾಗೂ ಹಿಂದಿನ ವಿಧಾನಸಭೆ ಚುನಾವಣೆಯ ಗೆಲುವಿಗಾಗಿ ಶ್ರಮಿಸಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಆದರೆ ನನಗಿಂತ ಹಿರಿಯರು, ಅನುಭವಿಗಳು ಸಹ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ನೀಡಿದರೂ ಸಹ ನಾನು ಸ್ವಾಗತಿಸುತ್ತೇನೆ. ಪಕ್ಷದ ಸಿದ್ಧಾಂತಗಳಿಗೆ ಬದ್ಧನಾಗಿರುತ್ತೇನೆ ಎಂದ ಅವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಂದು ತಾಲೂಕಿನಲ್ಲೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತೆರೆಯಲು ಯುವಕರಿಗೆ ಉದ್ಯೋಗ ಅವಕಾಶಕ್ಕೆ ಹೆಚ್ಚಿನ ಒತ್ತು ನೀಡುತ್ತೇನೆ. ಕ್ಷೇತ್ರದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆ ನೀಡುವ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಶಾಶ್ವತ ನೀರಾವರಿ ಯೋಜನೆ ಇಲ್ಲದ ಕಾರಣ ಎತ್ತಿನಹೊಳೆ ನೀರು ಯೋಜನೆ ಜಾರಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಹೇಳಿದ್ದು 100% ಸತ್ಯ. ಹೈಕಮಾಂಡ್ ಡಿಸಿಷನ್ ಫೈನಲ್ ಡಿಸಿಷನ್. ಯಾಕಂದರೆ ಸಾಹೇಬ್ರ ಕನಸು ಏನು ಹೇಳಿದೆಯೋ ನಾವು ಅದನ್ನು ನನಸು ಮಾಡುವಂಥ ಕೆಲಸ ನಾವು ಮಾಡ್ತೀವಿ.
ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸಗಳು ಮಾಡಿಕೊಂಡು ಪಕ್ಷದ್ದು ಒಂದು ವಿಷನ್ ಏನಿದೆಯೋ, ನಾಯಕರುಗಳಿಂದ ವಿಷನ್ ಇದೆಯೋ ಅದನ್ನು ನೋಡ್ಕೊಂಡು ನಾವು ಒಂದು ಫುಲ್ಫಿಲ್ ಮಾಡಬೇಕು. ನಮ್ಮದು 22 ಪಾಯಿಂಟ್ ಇದೆ, ಅದು ನಾವು ಅನೌನ್ಸ್ ಮಾಡಿದ್ದಿನ 22 ಪಾಯಿಂಟ್ ಹೇಳ್ತೀವಿ. ಆದರೆ ಸದ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಹೆಲ್ತ್ ಕೇರು, ಪ್ರತಿಯೊಂದು ಜಿಲ್ಲೆ ಬರೀ ತಾಲೂಕಲ್ಲೂ 3 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಬರಬೇಕು. ಮೊನ್ನೆ ನೀರು ಉಳಿಸಿ ಪರಿಸರ ರಕ್ಷಿಸಿ ಅಂತ ಒಂದು ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಕೈಯಲ್ಲಿ ಏನಿದೆ ನೀರು ಅದನ್ನು ಉಳಿಸ್ಕೊಬೇಕು ಫಸ್ಟ್ ನಾವು. ಇಲ್ಲಿ ತುಂಬ ವೇಸ್ಟೇಜ್ಗಳು ಆಗ್ತಾಯಿದೆ, ನೀರು ಕಂಟಾಮಿನೇಷನ್ ತುಂಬ ಆಗಿದೆ. ಇವಾಗ ಆ ಕಂಟಾಮಿನೇಷನ್ ರಿಸೋರ್ಸಸ್ಗಳನ್ನ ಸ್ಟಾಪ್ ಮಾಡಬೇಕು ಫಸ್ಟು. ಅದನ್ನು ಸ್ಟಾಪ್ ಮಾಡಿ ಫ್ಯಾಕ್ಟ್ರಿಗಳದ್ದು ಎಫ್ಲುಯೆಂಟ್ಸ್ ಎಲ್ಲ ಆಚೆ ಬಿಡೋದನ್ನು ಅದನ್ನು ಸ್ಟಾಪ್ ಮಾಡಿ. ಎತ್ತಿನೊಳೆ ಅದು ಕೋರ್ಟಿನ ವಿಷಯ, ಅದು ಕೋರ್ಟಲ್ಲಿ ತಡೆ ಹಾಕಿದ್ದಾರೆ ಅದನ್ನು. ಅದು ಬಂದಾಗ ನಮ್ಮ ಸರ್ಕಾರದವರು 100% ಮುಗಿಸ್ಕೊಡ್ತಾರೆ. ಆದರೆ ಸದ್ಯಕ್ಕೆ ಇರೋ ನೀರನ್ನ ಉಳಿಸ್ಕೋಬೇಕು ನಾವು. ಈ ಸಂದರ್ಭದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಇ ಮಂಜುನಾಥ್, ನಗರಸಭೆ ಸದಸ್ಯರಾದ ವಿ ರಮೇಶ್, ಆರ್ ಗೋಪಿನಾಥ್, ಡಿಎನ್ ವೆಂಕಟರೆಡ್ಡಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಸಾಕಿದ ನಾಯಿಯೊಂದನ್ನು ಚಿರತೆ ಹೊಂಚು ಹಾಕಿ ರಾತ್ರಿ 8 ಗಂಟೆ ಸುಮಾರಿಗೆ ಎತ್ತೊಯ್ದಿರುವ ಘಟನೆ ನೆಲಮಂಗಲ ತಾಲೂಕಿನ ಗೊಟ್ಟಿಕೆರೆ ಕ್ರಾಸ್ ಬಳಿ ನಡೆದಿದೆ. ಚಿರತೆ ನಾಯಿಯನ್ನು ಎತ್ತೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೆಲಮಂಗಲ ತಾಲೂಕಿನ ಗೊಟ್ಟಿಕೆರೆ ಕ್ರಾಸ್ ಬಳಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಭಾನುವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಚಿರತೆಯೊಂದು ಭರತ್ ಎಂಬಾತನ ತೋಟದ ಮನೆಯಲ್ಲಿ ಸಾಕಿದ್ದ ನಾಯಿಯನ್ನು ಹೊಂಚು ಹಾಕಿ ಹೊತ್ತೊಯ್ದಿದೆ. ಪದೇ ಪದೇ ಚಿರತೆ ಉಪಟಳಕ್ಕೆ ಬೇಸತ್ತಿರುವ ಜನತೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಇವರು ಮುಖಂಡ ಸಂದರ್ಭ ಇದು ಹಾಕ್ಸಿದ್ರು ನಿಮ್ಮ ತೋಟದಲ್ಲಿ ಏನೋ ಚಿರತೆ ದಾಳಿ ಮಾಡೋಕ್ಕೆ. ಸರ್ ಹೇಳಿ ಏನ್ ತೊಂದರೆ ಏನಾಗಿದೆ ಸರ್ ಅಲ್ಲಿ? ಏನಿಲ್ಲ ಸರ್, ನಾಯಿ ಮರಿ ಹಿಡ್ಕೊಂಡು ಹೋಗಿದೆ. ಹೌದಾ ಸರ್? ಬೋನ್ಗಿನ ಹತ್ರದಲ್ಲಿ ಇಟ್ಟಿದಾರ ಇಲ್ವಾ ಸರ್ ಅರಣ್ಯ ಇಲಾಖೆಯವರು? ಅಲ್ಲ ನಿಮ್ಗೆ ಗೊತ್ತಿದ್ದಂಗೆ ಏನು ಹತ್ರದಲ್ಲಿ ಏನಿಲ್ಲ? ಬೋನಾ ಸರ್? ಬೋನ್ ಇಟ್ಟಿದಾರ ನಿಮ್ಮ ಏರಿಯಾದಲ್ಲಿ ಹೇಗೆ? ಐಡಿಯಾ ಇಲ್ಲ ಸರ್. ಅವ್ರು ಪಾಪ ಅವರೆಲ್ಲೋ, ನಾವು ಲೈನ್ ಮ್ಯಾನ್ ಸರ್ ಕೆಲಸ ಮಾಡೋದು. ಗೊತ್ತಾಯ್ತು ಹೇಳಿದ್ರು. ನಮ್ಗೆ ಈಗ ನೋಡಿ ಎಲ್ಲೋ ಕರೆಂಟ್ ಹೋಗುತ್ತೆ ಅನ್ಬಿಟ್ಟು ನಮಗೆ ಫೋನ್ ಮಾಡ್ಬಿಟ್ಟು ಕರೆಂಟ್ ಹೋಗೈತೆ ಅನ್ನೋದು. ಆತರ ನಾವು ನ್ಯಾಚುರಲ್ ಆಗಿ ಯೋಚನೆ ಮಾಡಿದ್ವಿ. ಫಾರೆಸ್ಟ್ ಅಧಿಕಾರಿಗಳು ಇನ್ನೇನ್ ಮಾಡಕ್ಕಲ್ಲ ಸರ್. ಎಲ್ಲಾ ತಾವು ಹಿಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಇದ್ದೇವೆ ನಾಯಿಗಳನ್ನ ಹಿಡ್ಕೊಂಡು ಹೋತಾನೆ ಇವೆ. ಅದು ಒಪ್ಪಿ ಕ್ಯಾಮರಾ ಇರೋದಕ್ಕೆ ಹಾಕ್ಸಿದ್ಕೆ ಸಿಗಾಕಂತು. ಹೌದೌದು. ಆದ್ರೂ ಸರ್ ಹುಷಾರಾಗಿರ್ಬೇಕು ಮನ್ಸ. ದಾಬಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ರಾಮ್ಪ್ರಸಾದ್ ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ನನ್ನ ಮಗನಿಗೆ ಮಾನಸಿಕ ದೈಹಿಕ ಹಿಂಸೆ, ಕೊಲೆ, ಬೆದರಿಕೆ ಹಾಕಿ ಸಾವಿಗೆ ಕಾರಣರಾದವರ ಮೇಲೆ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸುವಂತೆ ಮೃತ ಯುವಕನ ತಾಯಿ ಮಾಲೂರು ಪೊಲೀಸರಿಗೆ ದೂರು ಸಲ್ಲಿಸಿ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ಮಾಲೂರು ತಾಲೂಕು ಮಡಿವಾಳ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಕೃಷ್ಣ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿತ್ತು. ಆತ್ಮಹತ್ಯೆಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮೃತ ಕೃಷ್ಣ ತಾಯಿ ರತ್ನಮ್ಮ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಡಿವಾಳ ಗ್ರಾಮ ಪಂಚಾಯಿತಿಯಲ್ಲಿ 2 ವರ್ಷಗಳಿಂದ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಚೊಕ್ಕಡಹಳ್ಳಿ ಗ್ರಾಮದಲ್ಲಿ ಸೈಟಿನ ವಿಚಾರದಲ್ಲಿ ಮೃತ ಕೃಷ್ಣನಿಗೆ ಹಾಗೂ ಪಕ್ಕದ ಮನೆಯವರಿಗೆ ಆಗಾಗ ಗಲಾಟೆ ನಡೆಯುತ್ತಿದ್ದು ಎಂದು ಹೇಳಲಾಗ್ತಿದೆ. ಸುಮಾರು 50 ವರ್ಷಗಳಿಂದ ವಾಸವಿದ್ದ ಮನೆಯನ್ನು ಉದ್ದೇಶಪೂರ್ವಕವಾಗಿ ತೆರವುಗೊಳಿಸಲು ಯಾವುದೇ ನೋಟಿಸ್ ನೀಡದೆ ಅಕ್ರಮವಾಗಿ ಪಾಯ ಹಾಗೂ ಕಾಂಪೌಂಡ್ ತೆರವುಗೊಳಿಸಲು ಪ್ರಯತ್ನಿಸಿದ್ದು, ಅದಕ್ಕೆ ನಾವು ವಿರೋಧ ಪಡಿಸಿದ್ದಕ್ಕೆ ಅವರು ಪ್ರಾಣ ಬೆದರಿಕೆ ಹಾಕಿದ್ರು ಎಂದು ಆರೋಪಿಸಿದ್ದು. ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಸಹ ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದು, ನನ್ನ ಮಗನ ಸಾವಿಗೆ ಕಾರಣರಾದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ನ್ಯಾಯ ಒದಗಿಸಿಕೊಡುವಂತೆ ಮೃತ ಕೃಷ್ಣ ತಾಯಿ ರತ್ನಮ್ಮ ಮಾಲೂರು ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾರೆ. ಮಾಲೂರು ತಾಲೂಕು ಚೊಕ್ಕಂಡಳ್ಳಿ ಮತ್ತು ಮಡಿವಾಳ ಗ್ರಾಮ ಪಂಚಾಯಿತಿಯಲ್ಲಿ ಕೃಷ್ಣ ಅಂತಕ್ಕಂಥ ಒಬ್ಬ ದಿನಗೂಲಿ ನೌಕರ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಪಂಚಾಯಿತಿ ಸಂಬಂಧಪಟ್ಟ ಖಾತೆ ನಂಬರ್ 214/324 ಮತ್ತು 215/325 ಖಾತೆ ವಿಚಾರವಾಗಿ ನೆರೆಮನೆಯ
ನಿರ್ಮಲ ತೇಜಸ್ಸು, ಮಂಜುನಾಥ್ ಮತ್ತು ಮುನಿಯಪ್ಪ, ನರಸಿಂಹ, ಮುನಿವೆಂಕಟಪ್ಪ, ಹರಿಪ್ರಕಾಶ್ ಅಂತಕ್ಕಂಥವರು ಈ ನಮ್ಮ ಕೃಷ್ಣನ ಭಾಳ ಹೀನಾಯವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಕೊಲೆ ಬೆದರಿಕೆ ಸಹ ಹಾಕಿ ಆ ಜಾಗ ನಮ್ಮದು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಭಾಳ ಜನ ದೌರ್ಜನ್ಯ ಮಾಡ್ಕೊಂಡು ಬಂದಿರ್ತಾರೆ. ಈ ವಿಚಾರವಾಗಿ ಮನೆಯಲ್ಲಿ ಮತ್ತು ಅಕ್ಕಪಕ್ಕದ ನೆರೆಯಲ್ಲಿ ಮತ್ತು ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗೂ ಅವ್ರು ಯಾವುದೇ ರೀತಿಯಂಥ ಅವ್ರಿಗೆ ಸಹಕಾರ ಕೊಟ್ಟಿರೋದಿಲ್ಲ. ಈ ವಿಚಾರವಾಗಿ ತನಿಖೆ ಮಾಡಿ ಅಂತ ಕೆಲವು ಅಧಿಕಾರಿಗಳು ನಾವು ಮನವಿ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟು ಕೆಲವು ಬೇರೆ ರೀತಿಯಾಗಿ ತಿರುವನ್ನು ಪಡ್ಕೊಂಡಿದೆ. ಆ ವಿಚಾರ ತಂದೆ ತಾಯಿ ಗಮನಕ್ಕೂ ಗೊತ್ತಿರಲಿಲ್ಲ. ಈಗ ತಂದೆ ತಾಯಿ ಗಮನಕ್ಕೆ ಗೊತ್ತಾದ ಮೇಲೆ ಮತ್ತೆ ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಈ ಕಂಪ್ಲೇಂಟ್ ಮೇಲೆ ತನಿಖೆ ಮಾಡಿ ಆ ಸಾವಿಗೆ ಯಾರು ಕಾರಣಕರ್ತರಾಗಿರ್ತಕ್ಕಂಥವ್ರ ಮೇಲೆ ಕ್ರಮ ಕೈಗೊಂಡು ಆ ಕುಟುಂಬದವರಿಗೆ ನ್ಯಾಯ ಒದಗಿಸ್ಕೊಡಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇಡೀ ನಮ್ಮ ಬಹು ಜನಾಂಗದ ಮುಖಂಡರ ಪರವಾಗಿ ಮತ್ತು ಸಹಸ್ರ ಮಾಲೂರು ಮುಖಂಡರ ಪರವಾಗಿ ನಾವು ಬಂದು ಮನವಿ ಕೊಟ್ಟಿರ್ತಕ್ಕಂಥ. ಈ ಸಂದರ್ಭದಲ್ಲಿ ಮಡಿವಾಳ ವೆಂಕಟೇಶ್, ಕಲಾವಿದ ಸ್ವಾಮಿ, ನಾರಾಯಣಸ್ವಾಮಿ, ಮಹೇಶ್, ವೆಂಕಟೇಶ್ ಸೇರಿದಂತೆ ಸಮುದಾಯದ ಮುಖಂಡರು ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ನು ಕಾಂಗ್ರೆಸ್ ಪಕ್ಷದ್ದೇ ಹವಾ. ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ನಾವೇ ಗೆಲ್ಲೋದು. ರಾಜ್ಯದಲ್ಲಿ ಡಿಕೆಶಿ, ಸಿದ್ದರಾಮಯ್ಯ ಇರುವವರೆಗೂ ಕಾಂಗ್ರೆಸ್ ಗೆಲುವಿನ ನಾಗಾಲೋಟ ಬೀರಲಿದೆ. ಕೆಳಗಿನ ತೋಟಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಗೆಲ್ಲುವ ಮೂಲಕ ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆಗಳ ಮೊದಲ ಬಾವುಟ ಹಾರಿಸಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕೆಳಗಿನ ತೋಟಗಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡರು ಡೈರಿ ಗೋಪಿ ಹಾಗೂ ಡ್ಯಾನ್ಸ್ ಸೀನು ತಂಡ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು ಬಿಜೆಪಿಗೆ ಹೋಗಿದ್ದ ನಗರಸಭಾ ಸದಸ್ಯ ಮಂಜುನಾಥ್ ಟೀಮ್ ಕ್ಲೀನ್ ಬೋಲ್ಡ್ ಆಗಿದೆ. 13 ನಿರ್ದೇಶಕ ಸ್ಥಾನಗಳ ಪೈಕಿ 12 ಸ್ಥಾನಗಳ ಕಾಂಗ್ರೆಸ್ ಬೆಂಬಲಿತರು ಜಯಬೇರಿ ಬಾರಿಸಿದ್ದು, 1 ಸ್ಥಾನ ಮಾತ್ರ ಸಮಬಲ ಪಡೆದಿತ್ತು. ಆ ಸ್ಥಾನವು ಲಾಟರಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಗೆಲುವು ಸಾಧಿಸಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಬಂದು ಗೆದ್ದ ಎಲ್ಲಾ ನಿರ್ದೇಶಕರಿಗೂ ಸಿಹಿ ತಿನ್ನಿಸಿ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್, ಕೆಳಗಿನ ತೋಟಗಳ ಹಾಲಿನ ಡೈರಿಯಲ್ಲಿ ಗೆದ್ದ ಎಲ್ಲಾ ನಿರ್ದೇಶಕರಿಗೂ, ಗೆಲ್ಲಿಸಲು ಶ್ರಮವಹಿಸಿದ ಎಲ್ಲಾ ಮುಖಂಡರಿಗೂ ಅಭಿನಂದನೆಗಳನ್ನ ತಿಳಿಸುತ್ತೇನೆ. ಇಲ್ಲಿಂದ ಪ್ರಾರಂಭವಾಗಿ ಕ್ಷೇತ್ರದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವುದು ಖಚಿತ. ಚಿಕ್ಕಬಳ್ಳಾಪುರದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ತಾಕತ್ತಿದು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬೆಲ್ಟು, ಕಾಂಗ್ರೆಸ್ ಪಕ್ಷ. ಸೊ ನಮ್ಮ ಮುಖಂಡರಿಗೆ, ಕೆಳಗಿನ ತೋಟದ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಇವತ್ತಿಗೆ 13 ಆಗಿದೆ. ಸೊ ಇದು ತೋರಿಸುತ್ತೆ ಮುಂದೆ ಬರೋ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಸ್ವೀಪ್ ಮಾಡುತ್ತೆ. ಬಿ ಜೆ ಪಿಯವರಿಗೆ ಇನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಂತೂ ಅಸ್ತಿತ್ವ ಇಲ್ಲ, ಉಳಿಗಾಲನೂ ಇಲ್ಲ. ವಿಶೇಷವಾಗಿ ನಮ್ಮೆಲ್ಲ ಕೆಳಗಿನ ತೋಟದ ಮುಖಂಡರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಸ್ಟಾರ್ಟ್ ಆಗಿದೆ, ಇನ್ನೆಲ್ಲ ಎಲೆಕ್ಷನ್ಸ್ ಬರುತ್ತೆ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದ ತಾಕತ್ತು. ಈ ವೇಳೆ ಕಾಂಗ್ರೆಸ್ ಮುಖಂಡರುಗಳು ಡೈರಿ ಗೋಪಿ, ಡ್ಯಾನ್ಸ್ ಸೀನು, ಪಿಎಂ ರಘು, ಕನ್ನಡ ನರೇಂದ್ರ ಬಾಬು ಇತರೆ ಮುಖಂಡರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕ್ರಿಸ್ಮಸ್ ದಿನದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ ಹೊಸ ಜೀವನ ನಿಲಯದ ಚರ್ಚ್ನಲ್ಲಿ ಯೇಸುವಿನ ಅನುಯಾಯಿಗಳು ಹಾಗೂ ಸಾರ್ವಜನಿಕರು ವಿಶೇಷ ಪ್ರಾರ್ಥನೆಗಳಲ್ಲಿ ಭಾಗಿಯಾಗಿ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದರು. ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನ ಮುಂಭಾಗದ ಹೊಸ ಜೀವನದ ನಿಲಯದ ಚರ್ಚ್ ಫಾದರ್ ಎಚ್ ಪ್ರಕಾಶ್ ಯೇಸುವಿನ ಬಗೆಗೆ ಸಂದೇಶ ನೀಡಿ ಪ್ರಾರ್ಥನೆ ಮಾಡಿದ್ರು. ಯೇಸುವಿನ ಮಾತುಗಳು, ಬೈಬಲ್ ಗ್ರಂಥದ ಪಠಣೆ, ವಿಶೇಷ ಭಜನೆಗಳು, ಕ್ಯಾರಲ್ಸ್ ಮೂಲಕ ಯೇಸು ಕ್ರಿಸ್ತನನ್ನು ನೆನಪುಗಳು ಮಾಡಿ ಭಾವುಕರಾದರು. ಚರ್ಚ್ಗಳ ಫಾದರ್ಗಳು ವಿಶೇಷ ಪ್ರಾರ್ಥನೆ ಮಾಡಿಸಿದ್ರು. ಯೇಸು ಎಂಬುದಾಗಿ ನಾವು ನೋಡುವಾಗ ಅನೇಕ ಪ್ರಾಂತದಲ್ಲಿ ಅನೇಕ ಸ್ಥಳಗಳಲ್ಲಿ ಇವತ್ತು ಕ್ರಿಸ್ತ ಜಯಂತಿ ಅದ್ಭುತವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಕಾರಣ ಏನೆಂದರೆ ಮಾನವನು ಅನೇಕವಾದ ಅಶಾಂತ್ಯದಲ್ಲಿರುವಾಗ ಮತ್ತು ಕಷ್ಟದಲ್ಲಿರುವಾಗ, ನೋವದಲ್ಲಿರುವಾಗ, ದುಃಖದಲ್ಲಿರುವಾಗ ಎಲ್ಲರೂ ಕೂಡ ಸಂತೋಷವಾದಂಥ
ಸುದ್ದಿಯನ್ನು ಯೇಸು ತಂದು ಎಲ್ಲರಿಗೂ ಆನಂದಪಡಿಸಿದ್ದಾನೆ. ಕೇಕ್ ಕತ್ತರಿಸಿ ಚಾಕೊಲೇಟ್ಗಳನ್ನು ಹಂಚಿದ್ರು. ಸಂತಾ ಕ್ಲಾಸ್ನ ವೇಷಧಾರಿಗಳು ಮಕ್ಕಳನ್ನ ರಂಜಿಸಿದ್ರು. ಶಾಂತಿ ನೇತೃತ್ವದ ನೃತ್ಯದ ಕಲಾವಿದರು ಏಸುವಿನ ನೃತ್ಯಗಳನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಎಂಬಿ ರಾಜಾರೆಡ್ಡಿ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ವೃದ್ಧ ಮಹಿಳೆಯರಿಗೆ ವಸ್ತ್ರದಾನ ಹಾಗೂ ಕಂಬಳಿಗಳನ್ನು ಹಂಚಿದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಏಸು ಕ್ರಿಸ್ತರ ಜನನದ ದಿನವಾದ ಕ್ರಿಸ್ಮಸ್ ಹಬ್ಬವನ್ನು ಕೋಲಾರದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಕೋಲಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವಿಶೇಷ ಸಂದೇಶಕಾರರಾದ ರವರೆಂಡ ಪಿ ಶಾಂತಕುಮಾರ್ ಕ್ರಿಸ್ಮಸ್ ಹಬ್ಬದ ಸಂದೇಶದೊಂದಿಗೆ ಆಶೀರ್ವಚನ ನೀಡಿದರು. ದೇವರು ನೀಡಿದ್ದ ಉದಾತ್ತ ವಿಚಾರಗಳಾದ ಎಲ್ಲರನ್ನೂ ಪ್ರೀತಿಸುವ, ಸಹಕಾರ, ತಾಳ್ಮೆ, ಕುಟುಂಬ ವ್ಯವಸ್ಥೆಯಲ್ಲಿ ಅನ್ಯೋನ್ಯತೆ, ಕ್ಷಮೆ, ವಿನಯತೆಯಂತಹ ವಿಚಾರಗಳನ್ನು ಮೈಗೂಡಿಸಿಕೊಂಡು ದೇವರೊಂದಿಗೆ ಬದುಕು ಸವಿಸಲು ಮುಂದಾಗಬೇಕು. ಶ್ರೀ ಸಾಮಾನ್ಯರಂತೆ ಹುಟ್ಟಿದ ಏಸು ಜಗತ್ತಿನಲ್ಲಿ ತನ್ನ ಸರಳತೆಯ ಮೂಲಕ ಪ್ರೀತಿ, ಶಾಂತಿ, ನೆಮ್ಮದಿ ಹಾಗೂ ಕ್ಷಮಿಸುವ ಗುಣವನ್ನ ಮೈಗೂಡಿಸಿಕೊಳ್ಳಲು ಸೂಚಿಸಿದ್ದರು ಎಂದರು. ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಡೀ ನಮ್ಮ ಕೋಲಾರ ಜನಕ್ಕೆ ನಾವು ಶುಭಾಶಯಗಳನ್ನು ಬಯಸ್ತೇವೆ. ಎರಡನೇದಾಗಿ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಎಲ್ಲರನ್ನ ಆತನು ಪ್ರೀತಿಸುವ ದೇವರು. ಹಾಗಾಗಿ ನಾವು ಒಂದು ಸಂದೇಶ ಕೊಟ್ಟಿದ್ದೇವೆ, ಎಲ್ಲರನ್ನು ನಾವು ಪ್ರೀತಿಸಬೇಕು. ಯಾಕಂದರೆ ನಾವು ಕ್ರೈಸ್ತರು ಶಾಂತಿಪ್ರಿಯರು, ಎಲ್ಲರನ್ನ ನಾವು ಒಂದೇ ಭಾವನೆಯಿಂದ ನೋಡಬೇಕು. ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಳಿಗೆ, ಹಳ್ಳಿ ಗ್ರಾಮಗಳಿಗಾಗಿ ನಾವು ಶುಭ ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮೆಥೋಡಿಸ್ಟ್ ಚರ್ಚ್ನ ಸಭಾಪಾಲಕರ ವೃಂದ, ಸಭಾಪಾಲನಾ ಸಮಿತಿ ಸದಸ್ಯರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ 4 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕೊರೋನಾ ನಿಯಂತ್ರಣ ಸಂಪುಟ ಸಮಿತಿ ನಾಳೆ ಸಭೆ ಸೇರಿ ರಾಜ್ಯದಲ್ಲಿ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನ ತಿಳಿಸಲಾಗುವುದೆಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಇವತ್ತು ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ 1 ಪಾಸಿಟಿವ್ ಆಗಿತ್ತು, ಇವತ್ತು ಮತ್ತೆ 3 ಆಗಿದೆ, ಒಟ್ಟು 4 ಆಗಿದೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಚರ್ಚ್ಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ಕೊಟ್ಟು ಕ್ರೈಸ್ತ ಸಮುದಾಯದ ಎಲ್ಲರಿಗೂ ಶುಭಾಶಯ ತಿಳಿಸಿದರು. ಕ್ರೈಸ್ತ ಮುಖಂಡ ಹೆನ್ರಿ ಪ್ರಸನ್ನ ಅವರ ಮನೆಯಲ್ಲಿ ಊಟ ಮುಗಿಸಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಕೊರೋನಾ ಮಹಾಮಾರಿ ರಾಜ್ಯದಲ್ಲೂ ಹರಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ದಿನಗಳಿಂದ 4 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಯುವ ನಿಧಿ ಸಭೆ ನಡೆಯಲಿದೆ. ಆನಂತರ ಕೋವಿಡ್ ನಿಯಂತ್ರಣ ಉಪಸಮಿತಿ ಸಭೆ ನಡೆಸಿ ರಾಜ್ಯದಲ್ಲಿ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋ ನಿಯಮಾವಳಿಗಳನ್ನು ಬಿಡುಗಡೆ ಮಾಡಲಾಗುವುದು. ಕೊರೋನಾ ಯಾವ ಹಂತದಲ್ಲಿದೆ ಎಂದು ಇನ್ನು ಯಾವ ವೈದ್ಯರುಗಳಿಗೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಎಂದರು. ಇವತ್ತು ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ 1 ಪಾಸಿಟಿವ್ ಆಗಿತ್ತು, ಇವತ್ತು ಮತ್ತೆ 3 ಆಗಿದೆ, ಒಟ್ಟು 4 ಆಗಿದೆ. ನಿನ್ನೆ 3, ಮೊನ್ನೆ 1, ಒಟ್ಟು ನಿನ್ನೆ ನನಗೆ ಮಾಹಿತಿ ಬಂದಿದ್ದು ನಿನ್ನೆ ನಮ್ಮದು ಮೊನ್ನೆ ನಮ್ಮದು ಕೃಷಿ ಮೊನ್ನೆ 1, ನಿನ್ನೆ 3, ಒಟ್ಟು 4 ಆಗಿದೆ. ಡಾಕ್ಟರ್ ಮಂಜುನಾಥ್ ಅಂತ ಫಸ್ಟ್ ಆಗಿತ್ತು. ಸೊ ಅದರ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಈಗ ನಾಳೆ ಬೆಳಗ್ಗೆ ನಾವು ಯುವ ನಿಧಿ ಕಾರ್ಯಕ್ರಮ ಚಾಲನೆ ಕೊಟ್ಟ ನಂತರ ಉಪಸಮಿತಿ ಇದೆ. ರಾಜ್ಯದ ಸಂಪೂರ್ಣ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು ಮತ್ತು ICMR ಏನೇನು ಸೂಚನೆಗಳನ್ನು ಕೊಡ್ತದೆ, ಯಾಕಂದರೆ ಇದರಿಂದ ಏನು ತೊಂದರೆ ಅಂತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಹರಡುತ್ತೆ ಅಂತಕ್ಕಂಥದ್ದು, ಇದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ತಗೊಳ್ತೀವಿ. ಈಗಾಗಲೇ ಒಂದು ಹಂತದ ಸೂಚನೆಗಳನ್ನು ನಾವು ಕೊಟ್ಟಿದ್ದೇವೆ, ನಮ್ಮ ಸರ್ಕಾರ ಕೊಟ್ಟಿದೆ. ಆದರೆ ನಾಳೆ ನಾವು ಸಮಿತಿ ಸೇರಿದ ನಂತರ
ಈಗ ಮತ್ತೆ ರಾಜ್ಯದ ಸಂಪೂರ್ಣ ಚಿತ್ರಣ ನಮ್ಮ ಮುಂದೆ ಬಂದ ಮೇಲೆ ಏನು ಮುಂಜಾಗ್ರತೆ ಕ್ರಮಗಳನ್ನು ಕಠಿಣವಾಗಿ ಯಾವ ತಗೋಬೇಕು ಏನು ತಗೋಬೇಕು ಅಂತಕ್ಕಂಥದ್ದನ್ನು ನಾವು ನಾಳೆ ಸಭೆ ಆದ ನಂತರ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದರೆ ಈ ವೇಳೆ ಅಲ್ಪಸಂಖ್ಯಾತ ಮುಖಂಡ ಹೆನ್ರಿ ಪ್ರಸನ್ನ, ಶಾಸಕ ಪ್ರದೀಪ್ ಈಶ್ವರ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಲಾಯರ್ ವಿನೋದ್ ಕುಮಾರ್, ಭರಣಿ ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತದ ಸಂವಿಧಾನ ಜ್ಞಾನ ಸಾಗರವಿದ್ದಂತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಇಂದಿಗೂ ಪ್ರಸ್ತುತ ಎಂದು ಬಾದಾಮಿ ತಾಲೂಕಿನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಹನುಮಂತಪ್ಪ ಹೇಳಿದರು. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾದಾಮಿ ಸಿವಿಲ್ ನ್ಯಾಯಾಧೀಶ ಹನುಮಂತಪ್ಪ ಭಾಗವಹಿಸಿ ಮಾತನಾಡಿ, ಸಾಮಾಜಿಕ ಭೇದ ಭಾವಕ್ಕೊಳಗಾಗಿ ಬಡ ಕುಟುಂಬದಲ್ಲಿ ಜನಿಸಿದ ಅಂಬೇಡ್ಕರ್ ತಮ್ಮ ಇಡೀ ಜೀವನವನ್ನು ಜಾತಿ ಪದ್ಧತಿ ವಿರುದ್ಧ ಹೋರಾಡಿ ಸಮಾನ ಪೌರತ್ವವನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಎಲ್ಲ ನಾಗರಿಕರಿಗೂ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟ ಮಹಾನ್ ಚೇತನ ಎಂದು ಅಭಿಪ್ರಾಯಪಟ್ಟರು. ದಲಿತ ಚಿಂತಕ ಕೆ ರಾಮಯ್ಯ ಮಾತನಾಡಿ, ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನತೆ ತರಬೇಕೆಂಬುದು ಅಂಬೇಡ್ಕರ್ ಅವರ ಕನಸಾಗಿತ್ತು ಎಂದು ಹೇಳಿದರು. ಇವತ್ತು ಎಷ್ಟಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಕಳೆದ 25 ವರ್ಷಗಳಿಂದ ಬಂದಿರೋ ಪುಸ್ತಕಗಳ ಸಂಖ್ಯೆ ಸಾವಿರಾರು ಪುಸ್ತಕಗಳು ಬಂದಿದ್ದಾವೆ. ಅಂಬೇಡ್ಕರ್ ಬರ್ದಿರೋದು ಒಂದ್ ಕಡೆ 22 ಸಂಪುಟ, ಇನ್ನೂ ಕೆಲವು ಒಟ್ಟೋದು ಪರವಾಗಿಲ್ಲ. ಈಗಿರೋದೇನೆ ಬಹಳಷ್ಟಿದೆ, ನಾವು ಜೀವನ ಬರ್ತಾ ಓದ್ಬೋದು, ಹಂಗಿದಾವೆ. ಪ್ರತಿಯೊಂದು ಏನು ಜ್ಞಾನ ಶಿಸ್ತು ಅಂತ ಕರಿತೀವಿ, ಆ ಜ್ಞಾನ ಶಿಸ್ತು ಬೇಕಾದಂಥ ಅಧ್ಯಯನದ ಕ್ರಮವನ್ನು, ದಾಖಲನ್ನು ಅವ್ರ ಬರಹಗಳಲ್ಲಿ ಉಳಿಸೋಗಿದ್ದಾರೆ. ಸೊ ಅದರಿಂದಾಗಿ ಇನ್ನು ಮುಂದೆ ನಾವು ಏನು ಅಂಬೇಡ್ಕರ್ ಬರಹಗಳು ಎಲ್ಲಿ ಸಿಗ್ತಾವೋ ಅಂತ ಯೋಚಿಸ್ಬೇಕಾದಿಲ್ಲ. ನಮ್ಮ ಕಾಲಕ್ಕೆ ಅದಿತ್ತು. ಈಗ ಅಂಬೇಡ್ಕರ್ ಯಾರು ಅಂತ ಕೂಡ ನಿಮ್ಗೆ ನಾನು ಹೇಳಬೇಕಾದಂಥ ಅಗತ್ಯ ಇಲ್ಲ. ನಿಮಗೆ ಅಲ್ಲ, ಪ್ರಪಂಚಕ್ಕೆ ಅಂಬೇಡ್ಕರ್ ಅವರು ಯಾರು ಅಂತ ಯಾರೂ ಹೇಳಬೇಕಾದ ಅಗತ್ಯವಿಲ್ಲ. ಈಗ ಮಾಡಬೇಕಾದ ಕೆಲಸ ಏನು ಅಂತಂದರೆ, ಬಾಬಾ ಸಾಹೇಬರ ನುಡಿಗಳನ್ನು ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಮತ್ತು ಎಲ್ಲ ತಳವರ್ಗಗಳು ಸಿಕ್ಕಾಕೊಂಡಿರುವಂಥ ಈ ಏನು ಗುಲಾಮಗಿರಿಯ ಕೊನೆಯ ಹಂತ ಇದೆಯಲ್ಲ, ಅದರಿಂದ ಮೇಲೆತ್ತುವುದಕ್ಕೆ ನಮ್ಮ ಇಡೀ ಬೌದ್ಧಿಕತೆಯನ್ನು, ನಮ್ಮ ಜ್ಞಾನವನ್ನು ನಾವು ಪಡೆಯುವಂಥ ಎಲ್ಲವನ್ನು ನಾವು ವಿನಿಯೋಗಿಸೋದಾದರೆ ನಾವು ನಿಜಕ್ಕೂ ಕೂಡ ಬಾಬಾ ಸಾಹೇಬರಿಗೆ ಪೇ ಬ್ಯಾಕ್ ಟು ಸೊಸೈಟಿ ಕೊಡ್ತೀವಿ. ಕಾರ್ಯಕ್ರಮದಲ್ಲಿ 110 ಜನ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಶ್ರೀರಂಗಾಚಾರಿ, ಅಧ್ಯಕ್ಷ ಪೂಜಪ್ಪ, ವೆಂಕಟೇಶ್ ಪಿ, ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಏಸು ಕ್ರಿಸ್ತರು ಒಂದು ಧರ್ಮ ಜಾತಿಗೆ ಸೀಮಿತರಾಗಿರದೆ ಎಲ್ಲಾ ಸಮಾಜದ ಜನತೆ ಪೂಜಿಸುವರಾಗಿದ್ದು, ಜನರಲ್ಲಿ ಶಾಂತಿ ನೆಮ್ಮದಿ ಮೂಡಿಸಲು ಏಸು ಕ್ರಿಸ್ತರು ಮತ್ತೊಮ್ಮೆ ಈ ನೆಲದಲ್ಲಿ ಹುಟ್ಟಿ ಬರಬೇಕೆಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ನಮ್ಮ ಶ್ರೀನಿವಾಸ್ ಸರ್ ಅವರು ಕೂಡ ಇವತ್ತು ಕ್ರಿಸ್ಮಸ್ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಇಂದಿರಾನಗರ ಮಾಲೂರು ಪಟ್ಟಣದಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಪ್ರಾರ್ಥನಾ ಮಂದಿರಗಳಿಗೆ ಶಾಸಕ ಕೆ.ವೈ. ನಂಜೇಗೌಡ ಭೇಟಿ ನೀಡಿ ಶುಭಾಶಯ ವಿನಿಮಯ ಮಾಡಿ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದರು. ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ಪ್ರತಿಯೊಬ್ಬರೂ ಏಸು ಕ್ರಿಸ್ತನ ಹಾದಿಯಲ್ಲಿ ಸಾಗಬೇಕಾಗಿದೆ. ಏಸು ಕ್ರಿಸ್ತನು ಜನರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಆದರೆ ಮಾನವರು ದ್ವೇಷ ಸಾಧನೆ ಮಾಡೋದ್ರ ಮೂಲಕ ಹರಾಜುಕತೆ ಸೃಷ್ಟಿಸುತ್ತಿದ್ದಾರೆ. ಸಮಾಜದಲ್ಲಿ ಜೀವನ ನಡೆಸುವ ಪ್ರತಿಯೊಬ್ಬರೂ ಸಮಾನವಾಗಿ ಜೀವನ ನಡೆಸಬೇಕು. ಯೇಸು ಅಂದ್ರೆ ಒಂದು ಧರ್ಮಕ್ಕೆ ಯೇಸು ಅಲ್ಲ, ಎಲ್ಲ ಧರ್ಮಗಳು ಕೂಡ ಯೇಸುವನ್ನ ಬಯಸ್ತಾರೆ. ನಾನು ಕೂಡ ಹಿಂದೂ, ಆದರೆ ಎಲ್ಲಾದ್ರೂ ಚರ್ಚ್ ಇದೆ ಅಂದ್ರೆ ನಾನು ಬೇರೆ ಕಡೆ ಹೋದ ಜಾಗದಲ್ಲಿ ಆ ಚರ್ಚಲ್ಲಿ ಹೋಗಿ ಒಂದು ಸ್ವಲ್ಪ ಕೂತ್ಕೊಳ್ಳೋಂತ ಮನಸ್ಸು ಬರ್ತದೆ. ಕಾರಣ ಏನು ಅಂದ್ರೆ ಆ ಚರ್ಚಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಆ ಯೇಸು ಶಕ್ತಿ ಎಷ್ಟಿದೆ ಅಂದ್ರೆ ಸ್ವಲ್ಪ ಶಾಂತಿ ನೆಮ್ಮದಿಯನ್ನ ಕೊಡ್ತದೆ ಆ ಚರ್ಚಲ್ಲಿ ಕೂತ್ಕೊಂಡು. ಅದರ ಅನುಭವ ನನಗಿದೆ. ಅದರಿಂದ ಇವತ್ತು ಇಲ್ಲೆಲ್ಲ ಹೊರಗದ ಜನ ಕೂಡ, ಧರ್ಮದ ಎಲ್ಲ ಜನ ಕೂಡ ಈ ಹಬ್ಬದಲ್ಲೇ ಭಾಗವಹಿಸೋದು, ಯೇಸು ಬಗ್ಗೆ ಪ್ರಾರ್ಥನೆಯಲ್ಲೇ ಭಾಗವಹಿಸೋದು, ಇದು ಸಹಜವಾಗಿ ನಮ್ಮ ದೇಶದಲ್ಲಿ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಕ್ರೈಸ್ತ ಬಾಂಧವರು ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ನಂತರ ಹಬ್ಬದ ಶುಭಾಶಯ ಕೋರಿದ್ರು. ಪಟ್ಟಣದ ಹಲವು ಚರ್ಚ್ಗಳು ಸೇರಿದಂತೆ ತಾಲೂಕಿನ ಲಕ್ಕೂರು, ಮಾಸ್ತಿ ಹಾಗೂ ಟೇಕಲ್ ಹೋಬಳಿಯ ಹಲವು ಕಡೆ ಹಬ್ಬವನ್ನು ಸಾರ್ವಜನಿಕರು ಸಂಭ್ರಮದಿಂದ ಆಚರಿಸಿದರು.
ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ಕೆಪಿಸಿಸಿ ಸದಸ್ಯ ಎಂಎಸ್ ಪ್ರದೀಪ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮಧುಸೂದನ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಮತ್ತೆ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇವತ್ತು ಕ್ರಿಸ್ಮಸ್ ಬಂದಿರತಕ್ಕಂಥ ಸಂತೋಷ. ನಮ್ಮ ಲಚ್ಚಿಯಣ್ಣವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆ ಕಳೆದ 10 ವರ್ಷಗಳಿಂದ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನೆಲ್ಲ ಕಳೆದುಕೊಂಡಿದ್ರು ಆ ಎಲ್ಲಾ ಕೆಲಸ ಕಾರ್ಯಗಳನ್ನು 5 ವರ್ಷಗಳಲ್ಲಿ ಮಾಡಿ ತೋರಿಸುತ್ತೇನೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18ರ ಕೀರ್ತಿನಗರ, ಚೌಡರೆಡ್ಡಿಪಾಳ್ಯ ವಾರ್ಡ್ಗಳ ನಗರಸಭಾ ಸದಸ್ಯ ಸ್ಥಾನಕ್ಕೆ ಡಿಸೆಂಬರ್ 27ರಂದು ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾನುವಾರ ಸಂಜೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹಮ್ಮದ್ ಶಫೀಕ್ ಅವರ ಪರವಾಗಿ ಚೌಡರೆಡ್ಡಿಪಾಳ್ಯದಲ್ಲಿ ಮನೆ ಮನೆಗೂ ತೆರಳಿ ಶಫೀಕ್ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಈ ವೇಳೆ ಮಾಧ್ಯಮದವರೊಂದಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಮಹಮ್ಮದ್ ಶಫೀಕ್ 2 ಬಾರಿ ಹೆಚ್ಚಿನ ಬಹುಮತದಿಂದ ಗೆದ್ದು ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಈ ಬಾರಿಯೂ ಕೂಡ ಶಫೀಕ್ ಅವರಿಗೆ ವಾರ್ಡಲ್ಲಿ ಜನರಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದ್ದು, ಈ ಬಾರಿಯೂ ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆಂದರು. ಶಫೀಕ್ ಅವರು ಈ ವಾರ್ಡಲ್ಲಿ ಈಗಾಗಲೇ 2 ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು. ಅವರು ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ತೊಂದರೆಯಿಂದ ಅವರು ನಮ್ಮ ಪರವಾಗಿ ಬಂದು ಬೆಂಬಲ ಕೊಟ್ಟಿದ್ದ ಕಾರಣದಿಂದ ಅವರಿಗೆ ಅನರ್ಹತೆ ಒಂದಾಯಿತು. ಆದರೆ ಅವರು ನಮಗೆ ಬಂದು ನಗರಸಭೆ ನಮ್ಮ ಕೈ ತಪ್ಪಿದ್ದಂಥ ನಗರಸಭೆಯನ್ನು ದಕ್ಕಿಸ್ಕೊಡುವಂಥದ್ದಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು. ಆ ಕಾರಣದಿಂದ ಈಗ ಮತ್ತೆ ಚುನಾವಣೆ ಬಂದಿದೆ. ನಾವೆಲ್ಲರೂ ಹಿಂದೆ ನಮ್ಮ ಅಭ್ಯರ್ಥಿಯಾಗಿದ್ದರು ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಮೀವರು, ಕಟ್ಟ ಸಮೀವರು, ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ನಮ್ಮ ಶಾಕಾಲು ಮತ್ತು ಫಾರೂಕು, ಇನ್ನು ಇತರೆ ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಈ ಒಂದು ವಾರ್ಡಲ್ಲಿ ಬಹುಶಃ ಕಳೆದ ಬಾರಿ ಏನು ಒಂದು ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಶಫೀಕ್ ಅವರ ಒಂದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜೆಕೆ ನಯಾಜ್ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹಮ್ಮದ್ ಶಫೀಕ್, ಮುಖಂಡರಾದ ವಿ ಅಮರ್ ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಹಬ್ಬಕ್ಕಾಗಿ ಪಟ್ಟಣದ ವಿವಿಧ ಚರ್ಚ್ಗಳು ವಿದ್ಯುತ್ ದೀಪದ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು. ಪ್ರಮುಖವಾಗಿ ಬಾಪೂಜಿ ನಗರದಲ್ಲಿರುವ ಸಿಎಸ್ಎಂ ಚರ್ಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ನೆರೆದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಬಹುತೇಕ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗಳು ನಡೆದವು. ಕ್ಯಾಂಡಲ್ ಹಚ್ಚಿ ಕೇಕ್ ಕತ್ತರಿಸುವ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಚರ್ಚ್ ಆವರಣದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನ ಸೆಳೆದವು. ಚರ್ಚ್ನ ಫಾದರ್ಗಳಾದ ಡಿವಿ ರಾಜು, ಕೆಎಂ ರಾಜು, ಅನಿತಾಮಸ್, ಅಮರಾವತಿ, ಚಿಕ್ಕಬಳ್ಳಾಪುರ ಫಾಸ್ಟರ್ ಅಮೀನ್ ಸೇರಿದಂತೆ ವಿವಿಧ ಗ್ರಾಮಗಳ ಕ್ರೈಸ್ತ ಸಮುದಾಯದವರು ಭಾಗವಹಿಸಿದ್ದರು. ಡಿಸೆಂಬರ್ 27ರಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18ರ ಕೀರ್ತಿನಗರ, ಚೌಡರೆಡ್ಡಿಪಾಳ್ಯ ನಗರಸಭಾ ಸದಸ್ಯರ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮುನಾವರ್ ಪಾಷಾ ಎಂಎಲ್ಎ, ಜೆಡಿಎಸ್ ಮುಖಂಡರು, ಜೆಡಿಎಸ್ ನಗರಸಭಾ ಸದಸ್ಯರೊಂದಿಗೆ ಚೌಡರೆಡ್ಡಿಪಾಳ್ಯ ಹಾಗೂ ಕೀರ್ತಿನಗರಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು.
ತಾನು ಕಳೆದ 10 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಜೆಡಿಎಸ್ ಪಕ್ಷದಲ್ಲಿದ್ದು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನು ಹಾಗೂ ತಾನು ಬಡವನಾಗಿರೋದ್ರಿಂದ ತನ್ನ ಸೇವೆಯನ್ನು ಗುರುತಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ತನಗೆ ಬಿ ಫಾರ್ಮ್ ನೀಡಿದ್ದು ತೆನೆ ಹೊತ್ತ ರೈತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಮುಖಂಡರು, ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ರಿಸ್ಮಸ್ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ಚರ್ಚ್ಗಳು. ಪ್ರಮುಖ ಗಣ್ಯರು ಚರ್ಚ್ಗಳಿಗೆ ಭೇಟಿ ನೀಡಿ ಶುಭಾಶಯ ವಿನಿಮಯ. ಸೌಹಾರ್ದತೆ ಬಯಸಿದ್ದ ಹಿಂದೂ ಸಂಘಟನೆ ಮುಖಂಡರಿಗೆ ದತ್ತಾತ್ರೇಯ ಜಯಂತಿ ಆಚರಿಸಲು ಬಾಬಾ ಬುಡನ್ಗಿರಿಯಲ್ಲಿ ಅವಕಾಶ ನೀಡದ ಕ್ರಮ, ಅನ್ಯಾಯದ ಪರಮಾವಧಿ. ಶ್ರೀರಾಮ ಸೇನೆ ಮುಖಂಡರು ಆಕ್ರೋಶ. ಶ್ರೀರಾಮನಂಥ ನಾಯಕರು ಈ ದೇಶದಲ್ಲೇ ಇಲ್ಲ, ಅವರು ಸರ್ವ ಜನಾಂಗಕ್ಕೂ ದೇವರಾಗಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ. ಹನುಮ ಜಯಂತಿಯಂದು ಸೇವಿಸಿದ್ದ ಪ್ರಸಾದದಲ್ಲಿ ಫುಡ್ ಪಾಯ್ಸನ್, ಘಟನೆಯಲ್ಲಿ 100ಕ್ಕೂ ಹೆಚ್ಚು ಜನ ಅಸ್ವಸ್ಥ, ಒಬ್ಬರ ಸಾವು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.